ಸ್ನೇಹಿತರೆ, ಮಹಾದೇವ ಕಾಲಸ್ವರೂಪಿ. ಕಾಲದ ಬಗ್ಗೆ ಅಂದರೆ ಸಮಯದ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ನಾವು ಅದನ್ನು ಹೇಗೆಲ್ಲ ಸದ್ಬಳಕೆ ಮಾಡ್ತೀವೋ ಹಾಗೆಲ್ಲ ನಾವು ಎತ್ತರಕ್ಕೆ ಏರ್ತೀವಿ. ಕಾಲದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಟೈಮ್ ಇಲ್ಲ ಅಂದರೆ ಇಡೀ ಬ್ರಹ್ಮಾಂಡವೇ ಶೂನ್ಯ ಅಂತ ಹೇಳ್ಬೋದು. ಆದ್ದರಿಂದಲೇ ಮಹಾಕಾಲ ಸ್ವರೂಪಿ ಶಿವನನ್ನು ಎಲ್ಲರೂ ಆರಾಧಿಸುವುದು ಹಾಗೂ ಸನಾತನ ಧರ್ಮದಲ್ಲಿ ತ್ರಿಮೂರ್ತಿಗಳಲ್ಲಿ ಮಹಾದೇವನೂ ಒಬ್ಬನಾಗಿ ದೇವಾದಿದೇವತೆಗಳಿಂದ ಪೂಜಿಸಲ್ಕೊಳ್ಳಲ್ಪಡುವುದು. ಸ್ನೇಹಿತರೆ, ಮಹಾದೇವನನ್ನು ಆದಿದೇವ ಅಂತ ಕರಿತೀವಿ. ಹಾಗೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಸ್ವತಃ ಬ್ರಹ್ಮದೇವರ ತಂದೆಯಾದ ಮಹಾವಿಷ್ಣುವನ್ನು ಆದಿಮೂಲ ಅಂತ ಕರಿತೀವಿ. ಆದಿಮೂಲ ಏಕೆಂದರೆ ಸಮಸ್ತ ಜೀವಿಗಳನ್ನು ಸೃಷ್ಟಿ ಮಾಡೋ ಸೃಷ್ಟಿಕರ್ತ ಬ್ರಹ್ಮನಿಗೆ ಜನ್ಮ ಕೊಟ್ಟವರು ಇದೇ ಮಹಾವಿಷ್ಣು. ಪುರಾಣಗಳಲ್ಲಿ ಮಹಾದೇವ ಹಾಗೂ ಮಹಾವಿಷ್ಣುವನ್ನು ಸಮಾನರು, ಸಮಾನ ಶಕ್ತಿವಂತರು ಅಂತ ಗುರುತಿಸುತ್ತೇವೆ. ಹಾಗಿದ್ಮೇಲೆ ಮಹಾದೇವನು ಹೇಗೆ ಕಾಲಸ್ವರೂಪಿಯೋ ಅದೇ ರೀತಿ ಮಹಾವಿಷ್ಣುವಿನ ಸ್ವರೂಪಿ ಮಹಾಮಾಯೆ. ಸ್ನೇಹಿತರೆ, ವಿಷ್ಣು ಒಬ್ಬ ಮಾಯಾ ಸ್ವರೂಪಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾವಿಷ್ಣುವಿನ ಮಾಯೆಯ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಒಮ್ಮೆ ಮಾರ್ಕಂಡೇಯ ಮಹರ್ಷಿಗಳಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮಹಾದೇವನ ಕಾಲದ ಬಗ್ಗೆ ನಮಗೆ ಗೊತ್ತು, ಅದರ ಮಹತ್ವ ತುಂಬ ಸಲ ಪ್ರಕಟವಾಗಿದೆ. ಆದರೆ ಮಹಾವಿಷ್ಣುವಿನ ಮಾಯೆ ನಾವ್ಯಾರೂ ಕಂಡಿಲ್ಲ. ಹಾಗಾಗಿ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಆಶಯ ಹುಟ್ಟುತ್ತೆ. ಸ್ನೇಹಿತರೆ, ಮಾರ್ಕಂಡೇಯ ಮಹರ್ಷಿಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಮಹಾತಪಸ್ವಿಗಳು ಹಾಗೂ ಶಿವನ ಪರಮಭಕ್ತರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ಬಾಲ್ಯದಲ್ಲಿ ಶಿವನನ್ನು ಓಲೈಸಿಕೊಂಡು ಯಮನಿಂದ ಸಾವನ್ನೇ ಗೆದ್ದ ಚಿರಂಜೀವಿಗಳು ಈ ಮಾರ್ಕಂಡೇಯ ಮಹರ್ಷಿಗಳು. ಮೃತ್ಯುಂಜಯ ಮಂತ್ರವನ್ನು ರಚಿಸಿದವರೂ ಕೂಡ ಇವರೇ. ಇವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ನಾನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಹಾಗೆ ಕಾಲದ ಮಹಿಮೆನ ನಾನು ನಿಮಗೆ ಹೇಳುವಾಗ ನನಗೆ ಇನ್ನೊಂದು ಸ್ವಾರಸ್ಯಕರ ಘಟನೆ ನೆನಪಾಗುತ್ತೆ. ಅದು ಈ ಬ್ರಹ್ಮಾಂಡದ ಮೊಟ್ಟ ಮೊದಲ ಟೈಮ್ ಟ್ರಾವೆಲ್ ಬಗ್ಗೆ. ಅದನ್ನು ಮಾಡಿರೋರು ಶಿವನ ಅರ್ಧಾಂಗಿಯಾದ ಮಾತೆ ಸತೀದೇವಿ. ಸಮಯದಲ್ಲಿ ಸಾವಿರಾರು ವರ್ಷಗಳು, ನೂರಾರು ಯುಗಗಳಷ್ಟು ಮುಂದೆ ಹೋಗಿ ಬಂದಂಥವರು ಮಾತೆ ಸತೀದೇವಿ. ಅವರು ಯಾಕೆ ಹೋದರು, ಎಲ್ಲಿಗೆ ಹೋದರು ಅಂತ ಇನ್ನೊಂದು ಸಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ದಕ್ಷ ಯಜ್ಞದಲ್ಲಿ ಮಾತೆ ಸತೀದೇವಿ ದೇಹತ್ಯಾಗ ಮಾಡೋಕೆ ಇದೂ ಕೂಡ ಒಂದು ಕಾರಣ. ಈಗ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಹೀಗೆ ವಿಷ್ಣುವಿನ ಮಾಯೆ ನೋಡಬೇಕು ಅಂದ್ಕೊಂಡಂತಹ ಮಾರ್ಕಂಡೇಯ ಮಹರ್ಷಿಗಳು ಮಹಾವಿಷ್ಣುವಿನ ಕುರಿತು ತಪಸ್ಸನ್ನು ಕೈಗೊಳ್ತಾರೆ. ಹಲವಾರು ವರ್ಷಗಳು ಕಠಿಣ ತಪಸ್ಸು ಮಾಡಿದ ನಂತರ ಅವರ ಮುಂದೆ ಮಹಾವಿಷ್ಣು ಪ್ರತ್ಯಕ್ಷರಾಗ್ತಾರೆ. ಆಗ ಮಹರ್ಷಿಗಳು ವಿಷ್ಣುವಿನಲ್ಲಿ ವಿನಂತಿಸಿಕೊಳ್ತಾರೆ, ಪ್ರಭು, ನಾನು ನಿಮ್ಮ ಮಾಯನ್ನು ನೋಡಬೇಕು ಹಾಗೂ ಅದರ ಸಂಪೂರ್ಣ ಅನುಭವ ನನಗಾಗಬೇಕು ಅಂತ. ಮಹಾವಿಷ್ಣು ನಕ್ಕು ಒಪ್ಪಿಕೊಳ್ತಾರೆ. ಮಹರ್ಷಿಗಳೇ, ಮುಂದೆ ಒಂದಿನ ನಾನು ನಿಮಗೆ ನನ್ನ ಮಾಯನ ತೋರಿಸ್ತೀನಿ ಅಂತ. ಅದಾಗಿ ಕೆಲವು ವರ್ಷಗಳ ನಂತರ ಮಾರ್ಕಂಡೇಯ ಮಹರ್ಷಿಗಳು ತಮ್ಮ ಕೆಲಸಗಳಲ್ಲಿ ನಿರತರಾಗಿರ್ತಾರೆ. ಸ್ನೇಹಿತರೆ, ಇದಾಗಿ ತುಂಬ ವರ್ಷಗಳ ನಂತರ ಒಂದು ಸಲ ಭೂಮಂಡಲದಲ್ಲಿ ಭಾರೀ ಪ್ರಮಾಣದ ಮಳೆ ಆಗುತ್ತೆ. ಎಷ್ಟು ಅಂದರೆ ಶಿವನ ಜಟೆಯಿಂದ ಮಾತೆ ಗಂಗೆನೇ ಕೆಳಗೆ ಧುಮುಕ್ತಾ ಇದ್ದಾಳೇನೋ ಅನ್ನೋ ಮಹಾಮಳೆ. ಎಷ್ಟೋ ದಿನಗಳ ಕಾಲ ಬಿಡದೆ ಈ ಮಳೆ ಸುರಿಯುತ್ತೆ. ಇದರಿಂದ ಜಲಪ್ರಳಯ ಉಂಟಾಗಿ ಭೂಮಿಯಲ್ಲಿರೋ ಎಲ್ಲ ಜೀವಿಗಳು ಕೊಚ್ಚಿಕೊಂಡು ಹೋಗ್ತಾರೆ. ನೀರಿನ ಮಟ್ಟ ಏರಿ ಮಾರ್ಕಂಡೇಯ ಮಹರ್ಷಿಗಳ ಆಶ್ರಮ ಇದ್ದಂತಹ ಪರ್ವತವನ್ನು ಕೂಡ ಮುಟ್ಟುತ್ತೆ. ಅವರ ಶಿಷ್ಯರು ಕೂಡ ಒಬ್ಬೊಬ್ಬರಾಗಿ ಪ್ರವಾಹಕ್ಕೆ ಸಿಕ್ಕು ಕೊಚ್ಚಿಕೊಂಡು ಹೋಗ್ತಾರೆ. ಮಹರ್ಷಿಗಳು ಅಲ್ಲಿರುವ ಅತಿ ಎತ್ತರದ ಪರ್ವತವನ್ನು ಹತ್ತಿ ಅದರ ತುದಿಗೆ ತಲುಪ್ತಾರೆ. ಆದರೂ ಕೂಡ ನೀರಿನ ಮಟ್ಟ ನಿಲ್ಲೋದಿಲ್ಲ. ಇನ್ನು ಬೇರೆ ದಾರಿ ಕಾಣದೆ ಆ ಪರ್ವತದ ಮೇಲಿರುವ ಒಂದು ಆಲದ ಮರದ ಮೇಲೆ ಹತ್ತಿ ಕುಳಿತುಕೊಳ್ತಾರೆ. ನೀರಿನ ಹರಿವು ಹೆಚ್ಚಾದಂತೆ ಆ ಪರ್ವತ ಕೂಡ ಜಲಾವೃತವಾಗುತ್ತದೆ. ಸ್ನೇಹಿತರೆ, ಸಮಸ್ತ ಭೂಮಿಯೇ ಕೊಚ್ಚಿ ಹೋಗಿರುವಾಗ ಆ ಆಲದ ಮರದ ತುದಿಯ ಅಲ್ಲಿ ಒಂದು ಎಲೆಯ ಮೇಲೆ ಒಂದು ಮಗು ತನ್ನ ಕಾಲಿನ ಬೆರಳನ್ನು ಚೀಪುತ್ತಾ ಮಲಗಿರುತ್ತೆ. ಮಹರ್ಷಿಗಳಿಗೆ ಪರಮಾಶ್ಚರ್ಯ. ಈ ಮಗು ಯಾರು, ಇಲ್ಲಿಗೆ ಹೇಗೆ ಬಂತು? ಎಲ್ಲ ಜೀವಿಗಳು ಜಲಪ್ರಳಯದಲ್ಲಿ ಕೊಚ್ಚಿ ಹೋಗಿರುವಾಗ ಹೀಗೆ ನಗುತ್ತಾ ಮಲಗಿರುವ ಮಗು ಯಾರು ಅಂತ. ಆ ಮಗುವಿನ ಮುಖದಲ್ಲಿ ಮಹಾ ತೇಜಸ್ಸು ಕಾಣಿಸುತ್ತದೆ ಹಾಗೂ ಮಹರ್ಷಿಗಳು ಆ ಮಗುವನ್ನು ನೋಡ್ತಾ ಮೈಮರಿತಾರೆ. ಆ ತೇಜಸ್ಸಿಗೆ ಶರಣಾಗ್ತಾರೆ. ಸ್ನೇಹಿತರೆ, ಮರುಕ್ಷಣವೇ ಆ ಮಗು ತನ್ನ ಬಾಯಿಯ ಮೂಲಕ ಒಂದು ದೀರ್ಘವಾದ ಉಸಿರನ್ನು ಒಳಗೆ ತಗೊಳುತ್ತೆ.
ಆ ಉಸಿರಿನ ಸೆಳೆತಕ್ಕೆ ಸಿಕ್ಕ ಮಾರ್ಕಂಡೇಯ ಮಹರ್ಷಿಗಳು ಆ ಮಗುವಿನ ಬಾಯೊಳಗೆ ಹೋಗ್ತಾರೆ. ಆ ಮಗುವಿನ ದೇಹದೊಳಗೆ ಬೀಳ್ತಾ ಇರೋ ಮಹರ್ಷಿಗಳು ದಿಗ್ಭ್ರಮೆಗೊಳ್ತಾರೆ. ಯಾಕಂದರೆ ಅಲ್ಲಿ ಸಮಸ್ತ ಬ್ರಹ್ಮಾಂಡಗಳ ಸರಪಳಿಯೇ ಇರುತ್ತೆ ಸ್ನೇಹಿತರೆ. ಕೋಟ್ಯಾನುಕೋಟಿ ನಕ್ಷತ್ರಗಳು, ಆಕಾಶಕಾಯಗಳು, ಗ್ರಹಗಳು ಅಷ್ಟೇ ಏಕೆ, ಬ್ರಹ್ಮನ ಆದಿಯಾಗಿ ಸಕಲ ದೇವತೆಗಳೂ ಕೂಡ ಅಲ್ಲಿ ಕಾಣಿಸ್ತಾರೆ. ಸಪ್ತ ಋಷಿಗಳು, ಬೆಳಕು, ಅಂಧಕಾರ, ಸ್ವರ್ಗಲೋಕ, ಪಾತಾಳಲೋಕ ಹೀಗೆ ಒಳಗೆ ಬೀಳುತ್ತಾ ಹೋದಂತೆ ಅವರಿಗೆ ಸಮಸ್ತ ಬ್ರಹ್ಮಾಂಡದ ದರ್ಶನವೇ ಆಗುತ್ತೆ. ಕೊನೆಗೆ ಅವರು ಬಂದು ಬೀಳೋದು ಭೂಮಂಡಲದ ಅವರದೇ ಆಶ್ರಮಕ್ಕೆ. ಏನು ಆಶ್ಚರ್ಯ ವೀಕ್ಷಕರೇ, ಭೂಮಿಯು ಮೊದಲಿನ ಹಾಗೆಯೇ ಇದೆ. ಜೀವಿಗಳು, ಮಹರ್ಷಿಗಳ ಶಿಷ್ಯರು ಎಲ್ಲರೂ ಏನೂ ಹಾಗೆಯೇ ಇಲ್ಲ ಎಂಬಂತೆ ಜೀವನ ನಡೆಸ್ತಿರ್ತಾರೆ. ಜಲಪ್ರಳಯದ ಯಾವುದೇ ಸುಳಿವು ಕೂಡ ಅಲ್ಲಿರೋದಿಲ್ಲ. ಒಂದು ಸಲ ಅಂದ್ಕೊಳ್ತಾರೆ ಇದೇನು ಕನಸ ಅಂತ. ಆದರೆ ಎಷ್ಟೇ ಆದರೂ ಮಹಾ ತಪಸ್ವಿಗಳು ಅವರು. ಇದು ಕನಸಲ್ಲ ಅನ್ನೋದು ಅವ್ರಿಗೆ ತಿಳಿದಿರುತ್ತೆ. ಆದರೆ ಇದೆಲ್ಲ ಏನು ಅಂತ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಹೀಗೆ ಕೆಲವು ವರ್ಷಗಳು ಕಳೆದ ಮೇಲೆ ಮಹರ್ಷಿಗಳು ಮತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಾರೆ. ಒಂದು ಸಲ ಯಾರೋ ತಮ್ಮನ್ನು ಸೆಳೆದ ಅನುಭವವಾಗುತ್ತೆ. ನೋಡಿದರೆ ಮತ್ತೆ ಮಾರ್ಕಂಡೇಯ ಮುನಿಗಳು ಅದೇ ಮರದ ಮೇಲೆ ಅದೇ ಮಗುವಿನ ಪಕ್ಕ ಕುಳಿತಿದ್ದಾರೆ. ಆ ಮಗು ತನ್ನ ಉಸಿರನ್ನು ಹೊರಗೆ ಬಿಟ್ಟಿರುತ್ತೆ. ಆದ್ದರಿಂದಲೇ ಮುನಿಗಳು ಮಗುವಿನ ಬಾಯಿಯ ಮೂಲಕ ಹೊರಗೆ ಬಂದಿರ್ತಾರೆ. ಮತ್ತೆ ಅದೇ ಆಲದ ಮರದ ಮೇಲೆ ಕುಳಿತಿರುತ್ತಾರೆ. ಜಲಪ್ರಳಯ ಹಾಗೇ ಇದೆ. ನೀರಿನ ಹರಿವು ಜಾಸ್ತಿ ಆಗ್ತಾನೆ ಇರುತ್ತೆ. ಏನಾಗ್ತಿದೆ ಅಂತ ತಿಳಿಯದೆ ಮಹರ್ಷಿಗಳು ಮಹಾದೇವನ ಪ್ರಾರ್ಥನೆ ಮಾಡ್ತಾರೆ. ದಯಾಮಯಿ ಅಲ್ವೇ ಮಹಾದೇವ, ಭಕ್ತರ ಕೂಗಿಗೆ ಹೇಗೆ ತಾನೇ ಬರದೇ ಇರ್ತಾನೆ. ಶಿವ ಮಹರ್ಷಿಗಳ ಮುಂದೆ ನಗುತ್ತಾ ಬಂದು ನಿಲ್ತಾನೆ. ಮಹರ್ಷಿಗಳ ಮುಖವನ್ನು ನೋಡಿ ಅವನಿಗೆ ಎಲ್ಲ ಅರ್ಥವಾಗುತ್ತೆ. ಮಹರ್ಷಿಗಳು ಕೇಳೋ ಮೊದಲೇ ಶಿವನೇ ಹೇಳೋಕ್ಕೆ ಶುರು ಮಾಡ್ತಾನೆ. ಮಹಾವಿಷ್ಣುವಿನ ಮಾಯೆಯನ್ನು ನೋಡಬೇಕು ಅಂತ ಕೇಳಿದ ಮಹರ್ಷಿಗಳ ಕೋರಿಕೆಯನ್ನು ನೆನಪು ಮಾಡಿಸ್ತಾನೆ. ಹಾಗೂ ಮುಂದುವರೆದು, ಮಹರ್ಷಿಗಳೇ, ಆ ಮಗುವೇ ಮಹಾವಿಷ್ಣು. ನೀವೀಗ ನೋಡಿದ್ದು ವಿಷ್ಣುವಿನ ಮಹಾಮಾಯೆಯ ಒಂದು ಭಾಗವಷ್ಟೇ. ಭೂಮಿಯನ್ನೇ ಹೋಲುವ ಭೂಮಿಯಂಥದೇ ಗ್ರಹಗಳು ವಿಷ್ಣುವಿನ ಉದರದಲ್ಲಿ ಅಸಂಖ್ಯಾತವಾಗಿವೆ. ಅಸಂಖ್ಯಾತ ಬ್ರಹ್ಮಾಂಡಗಳು, ಅಸಂಖ್ಯಾತ ಸೂರ್ಯಚಂದ್ರರು ಅಷ್ಟೇ ಯಾಕೆ, ಅಸಂಖ್ಯಾತ ಮಾರ್ಕಾಂಡೇಯರು ಕೂಡ ಅಲ್ಲಿದ್ದಾರೆ ಎಂದು ತಿಳಿಸುತ್ತಾನೆ. ಸ್ನೇಹಿತರೆ, ನಿಮಗೆ ಮಲ್ಟಿವರ್ಸ್ ಬಗ್ಗೆ ಗೊತ್ತಿದೆ ಅನ್ಕೋತೀನಿ. ಮಾರ್ವಲ್ನ ಬಹುತೇಕ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ. ಹಾಗೆ ಕೆಲವೊಂದು ಪುಸ್ತಕಗಳಲ್ಲಿ ಕೂಡ ನೀವು ಓದಿರ್ತೀರ. ಭೂಮಿಯನ್ನೇ ಹೋಲುವ ಗ್ರಹಗಳು ಪ್ರತಿ ಬ್ರಹ್ಮಾಂಡದಲ್ಲೂ ಇದೆ. ಹಾಗೂ ಪ್ರತಿ ಗ್ರಹದಲ್ಲಿಯೂ ನಮ್ಮದೇ ತದ್ರೂಪಿ ಜೀವಿಗಳು ಇದೆ ಎಂದು ಕೇಳಿರ್ತೀರ. ಅದು ಕೂಡ ನಮ್ಮ ಪುರಾಣಗಳಿಂದಲೇ ಎರವಲು ಪಡೆದಿರೋದು. ಸ್ನೇಹಿತರೆ, ಮಹಾವಿಷ್ಣುವಿನ ಮಾಯೆ ಪ್ರಕಟಗೊಂಡಿರೋದು ಅದೇ ಕೊನೆಯಲ್ಲ. ನಾವು ಕೂಡ ಈ ಮಾಯೆಗೆ ಪ್ರತಿದಿನ ಒಳಗಾಗ್ತಾ ಇರ್ತೀವಿ. ಈ ವಿಶ್ವದಲ್ಲಿ ಅಲ್ಪರು, ಹುಲು ಮಾನವರು ಅನ್ನೋದನ್ನು ಮರೆತು ಎಲ್ಲವೂ ನಾನೇ, ನನ್ನಿಂದಲೇ ಅಂತ ಅಹಂಕಾರ ಪಟ್ಟಿರ್ತೀವಿ. ಕೆಲವೊಂದಿಷ್ಟು ಗಳಿಸೋಕೆ ಶುರು ಮಾಡಿದರೆ ಸಾಕು, ಹೆತ್ತವರನ್ನು, ಸ್ನೇಹಿತರನ್ನು ಕಡೆಗಣಿಸ್ತಾ ಹೋಗ್ತೀವಿ. ಆದರೆ ವಿಶ್ವದ ಬೃಹದಾಕಾರದ ಮುಂದೆ ನಾವು ಲೆಕ್ಕಕ್ಕೆ ಇಲ್ಲದಷ್ಟು ಅಲ್ಪರು ಸ್ನೇಹಿತರೆ. ಇದೊಂದು ನಮಗೆ ಅರಿವಾದರೆ, ಈ ಮಾಯೆಯಿಂದ ಹೊರಗೆ ಬಂದರೆ ನಾವು ಖುಷಿಯಾಗಿ ಇರ್ತೀವಿ ಮತ್ತು ನಮ್ಮಿಂದ 4 ಜನಕ್ಕೆ ಒಳ್ಳೇದು ಕೂಡ ಆಗ್ಬೋದೇನೋ. ಇದಿಷ್ಟು ಇವತ್ತಿನ ಸಂಚಿಕೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.